ಏ ಯಾರು ನೀವು? ಯಾಕೋ ಎಷ್ಟು ಕರ್ಕೊಂಡ್ ಬಡಂಗಿದ್ದೀರಿ? ಯಾರು ನೀವು? ಏ ಬಿಡ್ರು, ನಿಮ್ಗೆ ಏನ್ ಬೇಕು ಹೇಳ್ರು? ಏ ಕೊಡ್ತೀನ, ಪ್ಲೀಸ್ ನಿಮ್ ಕಾಲು ಬಿಡ್ತೀನಿ ಬಿಡ್ರು, ನಂಗೇನು ಮಾಡ್ಬೇಡ್ರು. ಏ ಯಾರು ನೀವು? ಬಿಡ್ರು, ಏ ಬಿಡ್ರು, ನಿಮ್ ಕೈ ಮುಗಿತೀನಿ ಬಿಡ್ರು. ಯಾರು ನೀವು? ಬಿಡು ಅಪ್ಪ, ಅಪ್ಪ ನಂಗೆ ಏನು ಮಾಡ್ಬೇಡಿ ಬಿಡು. ಏ ಪ್ಲೀಸ್ ಬಿಡು ಬಿಡು. ಏ ಬಿಡು, ಬೇರೆ ಬಿಡು. ಮತ್ತೇನ್ರಣ್ಣ ಆರಾಮ್ರಲ್ಲ? ಆರಾಮ ಏನು ಹಿಂಗಾರ್ರಿ ಹೊರಾಕಿದ್ದಾಗ ಬರ್ತೀವಿ. ಯಾರು ಹಿಂಗ್ಯಾಕ ಮಾಡತ್ತ ನಮ್ಮನ್ನ? ಕೇಳ್ತೀನಿ ತಡಿ. ಏ ಹೋಲ್ ಬಿಡೋದು ಅವನೇನು ಕೇಳ್ತಿ? ಕೇಳೋಣ ತಡಿ ನೋಡಿ. ದೋಸ್ತ ಎಲ್ಲಿ ಹೋಗಿದೆ ಇಷ್ಟು ದಿನ? ಹಂಗಾರ ನೀವಿಬ್ರು ಒಬ್ರಿಗೊಬ್ರು ಮೊದ್ಲ ಪರಿಚಯನ? ಹ್ಞೂಪ್ಪ, ನಮ್ಮ ದೋಸ್ತೇವ. ಮತ್ತೇನು ಸದ್ದ ಇಬ್ರು ಒಬ್ರಿಗೊಬ್ರು ಜಗಳಂಗ ಮಾಡತ್ತಿದ್ರಲ್ಲ? ಸುಮ್ ಹಂಗನು ಆಡಿಯನ್ಸ್ ಕಂಪ್ಲೀಟ್ ಆಗಲ್ಲ ಅಂತೇಳಿ. ಹೋಗೋ. ಹೇ ಗಾಯ್ಸ್, ಮತ್ತೇನು ಎಲ್ಲರೂ ಆರಾಮಲ್ಲ? ಹಾಂ ಆರಾಮ. ಮತ್ತೆ ಚರಣ್, ಭಾಳ ದಿನದ ಮೇಲೆ ನಮ್ಮ ಊರ್ ಕಡೆ ಬಂದಿದ್ದೆ, ಏನು ಸಮಾಚಾರ? ನಾವಿಬ್ರು ಯಾವಾಗಲೂ ಮೀಟ್ ಆಗ್ತಿದ್ವಲ್ಲ, ಆ ಜಾಗಕ್ಕೆ ಹೋಗಿ ನಡಿ, ಗಾಡಿ ಮೇಲೆ ಹೋಗುತ್ತಾ ಹೇಳ್ತೀನಿ. ಸರಿ ನಡಿ ಹೋಗೋಣ ಹಂಗಿದ್ರ. ದೋಸ್ತ ನೀವು ಮನೆ ಕಡೆ ಹೋಗಿರಿ, ನಾ ಸಂಜೆಗೆ ಬಂದು ಮೀಟ್ ಆಗ್ತಾನೆ ನಿಮ್ಗೆ. ಆಯ್ತಾಯ್ತು ಬಾಯ್. ಹತ್ತು ಸಿಗ್ತಾರೆ ನಿಮಗೆ ಮತ್ತೆ. ಸರ್ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಸರ್, ಕಮಿಷನರ್ ಸಾಹೇಬ್ರು ಹೇಳಿದರು ನಿಮ್ಮನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕಂತ. ಹೇಳಿ ಸರ್. ನಿಮಗೆ ಗುರ್ಲಿಕಟ್ಟೆ ಊರ ಬಗ್ಗೆ ಗೊತ್ತಿದೆ ಅಲ್ವಾ? ಹಾಂ ಸರ್, ಗೊತ್ತು. ನಾನು ಆಟ ಆಡ್ಕೊಂಡು ಬೆಳೆದಿರೋ ಊರು ಸರ್ ಅದು. ಗುಡ್. ನೀವು ಆ ಊರಿಗೆ ಹೋಗ್ಬೇಕಾಗತ್ತೆ. ಶೋರ್ ಸರ್. ಯಾಕೆ ಅಂತ ಕೇಳಲಿಲ್ವಲ್ಲ ನೀವು? ಇಲ್ಲ ಸರ್, ಇಟ್ ಈಸ್ ಮೈ ಡ್ಯೂಟಿ. ನೀವು ಏನೇ ಹೇಳಿದ್ರು ನಾನು ಮಾಡ್ತೀನಿ. ಈ ಕಾರಣಕ್ಕೆ ನೀವು ನಮಗೆ ಇಷ್ಟ ಆಗೋದು. ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಕೊಲೆಯಾಗಿದೆ. ಆ ಕೊಲೆ ಆಗಿರೋದು ನೀವೀಗ ಹೋಗ್ತಾ ಇರೋ ಗುರ್ಲಿಕಟ್ಟೆ ಊರಲ್ಲೇ. ಆ ಕೊಲೆಯಾದ ವ್ಯಕ್ತಿ ಆ ಊರಿಗೆ ಸಂಬಂಧಪಟ್ಟವನೇ ಅಲ್ಲ. ಆದರೂ ಆ ವ್ಯಕ್ತಿ ಕೊಲೆ ಆ ಹಳ್ಳಿಲೇ ಯಾಕಾಯಿತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವು ಈ ಕೇಸ್ನ ಹ್ಯಾಂಡಲ್ ಮಾಡಿದರೆ ಆ ಕೊಲೆಗಾರ ಯಾರು, ಯಾಕೆ ಕೊಲೆ ಮಾಡ್ದ,
ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಸಿಗ್ಬೋದೇನೋ ಅಂತ ನಿಮ್ಮನ್ನು ಕರೆಸ್ಕೊಂಡಿದ್ದೇನೆ. ಶೋರ್ ಸರ್, ಐ ವಿಲ್ ಡೂ. ಮಿಸ್ಟರ್ ಚರಣ್, ಒಂದು ಮಾತು. ಈಗ ನೀವು ಹೋಗ್ತಾ ಇರೋ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ. ಅಲ್ಲಿ ನಿಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಏನಾದರೂ ಬೇಕಾದರೆ ಹೇಳಿ, ನಾನು ಮಾಡಿಕೊಡ್ತೇನೆ. ನೋ ಪ್ರಾಬ್ಲಮ್ ಸರ್, ಬಟ್ ಥ್ಯಾಂಕ್ ಯು. ಮಿಸ್ಟರ್ ಚರಣ್, ಆ ಕೊಲೆಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಬಂದೆ ನೋಡಪ್ಪ. ನಾನು ಅದ ಅನ್ಕೊಂಡೆ, ನನ್ನ ದೋಸ್ತ ಇಷ್ಟು ದಿನದ ಮ್ಯಾಗ ಹೆಂಗೆ ಈ ಕಡೆ ಊರ್ ಕಡೆ ಬರಂಗ ಅದ ಅಂತ ಹೇಳಿ. ಇದು ವಿಷಯ. ದೋಸ್ತ, ಇದೇ ಜಾಗ ಅಲ್ಲ? ಸಣ್ಣಾಗಿದ್ದ ಮೀನು ಹಿಡಕ್ಕೆ ಬರ್ತಿದ್ವಿ, ಏನೂ ಸಿಗದ ಹಂಗೆ ಹೋಗ್ತಿದ್ವಿ. ಕರ್ಣ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತ. ಒಂದ್ ಯಾಕೋ 100 ಕೇಳಲ್ಲ. ಭಾಳ ದಿನದ ಮ್ಯಾಗ ನಮ್ಮೂರ್ ಕಡೆ ಬಂದಿದ್ದಿ, ಹೆಲ್ಪ್ ಮಾಡೋದಿಲ್ಲ ಅಂತೀನಿ ಅಣ್ಣ. ರೀಸೆಂಟಾಗಿ ನಿಮ್ಮ ಹಳ್ಯಾಗ ಒಂದು ಮರ್ಡರ್ ಆಯ್ತು. ಯಾವ ಜಾಗದಾಗ ಆಯ್ತು, ಎಲ್ಲಿ ಆಯ್ತು, ಆ ಜಾಗ ಕರ್ಕೊಂಡು ಹೋಗ್ತೀಯನ? ಕರ್ಕೊಂಡು ಹೋಗ್ತೇನಂತ ಅದು, ಕರ್ಕೊಂಡು ಹೋಗಂತ ಹೇಳ. ಬಾ ತಗೊಂಡು. ಇಲ್ಲಿ ಬಾ. ಇಲ್ಲಿ ಇದ ಜಾಗದಾಗ ಮಾಡ್ರಾಗಿತ್ತ ಅವಂದ. ಓಹ್, ಓಕೆ. ಥ್ಯಾಂಕ್ಸ್ ಕರ್ಣ, ಇಲ್ಲಿವ್ರಿಗೆ ಕರ್ಕೊಂಬಂದಿದ್ದಕ್ಕೆ. ಚರಣ್, ಈ ಪೊಲೀಸ್ ನೌಕರಿಗೆ ಯಾವಾಗ ಸೇರ್ಕೊಂಡಿನಿ? ನಮ್ಗೆ ಯಾರಿಗೂ ಹೇಳೇ ಇಲ್ಲಲ್ಲ. ಕರ್ಣ, ಇದ್ರ ಬಗ್ಗೆ ಮತ್ತೆ ಯಾವಾಗಾರು ಮಾತಾಡೋಣ. ಅದೇನ್ ಮಾಡ್ತೀವಿ ಗೊತ್ತಿಲ್ಪ, ಆದ್ರೆ ನಮ್ಗೆ ಇದ್ರ ಪಾರ್ಟಿ ಅಂತೂ ಬೇಕೇ ಬೇಕ. ಪಾರ್ಟಿ ಇಲ್ಲೋ, ಕೊಡ್ಸಿದ್ರೆ ಆಯ್ತು ಬಿಡು. ಇವಾಗ ಟೈಮ್ ಆಯ್ತು, ಹೋಗುನು. ಸರಿ. ಮತ್ತೇನ್ರಪ್ಪ, ಇವತ್ತು ಸಂಜೆಕದ ಏನು ಪ್ಲಾನಿಂಗ? ನೀ ಏನ್ ಬಿಡಪ್ಪ, ಬಂದಂದ್ರ ನಮ್ನೆಲ್ಲ ಮರ್ತ ಬಿಟ್ಟು ಎಲ್ಲಿ ಪಾರ್ಟಿಗೂ ಬರಂಗಿಲ್ಲ, ಎಲ್ಲೂ ಬರಲ್ಲ. ಹೆಂಗ್ ನೋಡ? ಹಂಗೇನಿಲ್ಲ, ಒಂದ ನಿಮಿಷ. ಮತ್ತೆ ಒಂದ ಕಾಲ್ ಬತ್ ನೋಡು. ಹಲೋ ಶರಣ. ಕರ್ಣ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೌದಾ? ಸ್ವಲ್ಪ ಮನೆ ಕಡೆ ಬಂದ್ಬಿಡ್ಲ? ಸರಿ, ಒಂದು 5 ನಿಮಿಷ ಬನ್ನಿ. ಓಕೆ. ಅವನ ಚರಣ್ ಕಾಲ್ ಮಾಡಿದ್ದ. ಗೈಸ್, ಯಾರು ಬೈಕೊಳಕ್ ಹೋಗ್ಬೇಡ್ರಿ. ಹಿಂಗೋಗಿ 5 ನಿಮಿಷ ಬಂದ್ಬಿಡ್ತಾನ ಮತ್ತೆ. ನೋಡು ನೋಡ, 5 ನಿಮಿಷ ಬರ್ತೀವಿ, ಅರ್ಧ ತಾಸನೇ ಬರ್ತೀವಿ, ನಾವು ಇಲ್ಲೇ ಇರ್ತೀವಿ. ಬರ್ತನ್ರ. ಬಾ ಬಾ ಮಾರ, ಬರೀ ಇದಾತೀವಿ. ಹೇ ಚರಣ್. ಹೇ ಬಾರು, ಕುಂಡ್ರು. ಏನಾಯ್ತು ದೋಸ್ತ, ಅರ್ಜೆಂಟಾಗಿ ಬರಾಕ್ ಹೇಳಿದೆ? ಕರ್ಣ, ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. ಕೇಳ ದೋಸ್ತ, ಏನು ಇನ್ಫಾರ್ಮೇಶನ್ ಬೇಕಾಗಿತ್ತು? ಈ ನಿಮ್ಮ ಹಳ್ಳಿ ಒಳಗೆ ಯಾರ ಒಬ್ಬರ CCTV ಕುಣಿಸಿರ್ಬೇಕಲ್ಲ?
ಅಂದ್ರ ಮನೆಗದು ಹಾಕ್ಸಾರ ಅಂತ ಹೇಳಿ ಕೇಳತ್ತೇನ? ಮನ್ಯಾಗ ಅಂತ ಏನಲ್ಲ, ಒಟ್ಟು ನಿಮ್ಮ ಇಡೀ ಹಳ್ಳಿ ಒಳಗ ಅಂಗಡಿ ಆಗಿರ್ಲಿ, ಈ ರೋಡ್ ಸೈಡ್ ಒಟ್ಟು ಎಲ್ಲಿ ಆದ್ರೂ ಒಂದ್ ಕಡೆ ಆದ್ರೂ ಹಾಕಿದಾರ? ಕರೆ ಹೇಳಿ, ಈ ಹಳ್ಳ್ಯಾಗ ಎಲ್ಲಾರ ಮನೆ ಒಳಗ ಟಿವಿಗಳು ಇರೋದೇ ಹೆಚ್ಚ. ಇನ್ನು CCTV ಅದು ಎಲ್ಲಿಂದ ಬರ್ತಾವ ದೋಸ್ತ? ಕರ್ಣ, ಆರ್ ಯು ಶ್ಯೂರ್? ಒಂದೂ ಇಲ್ಲೇನು? ನೀನು ಬೇಕಾದ್ರೆ ನನ್ನ ಜೋಡಿ ಚಾಲೆಂಜ್ ಕಟ್ಟಿ ನೋಡ, 100ಕ್ಕೆ 100% ಹೇಳ್ತೀನಿ, ಈ ಹಳ್ಳ್ಯಾಗ ಒಬ್ಬರು ಮನ್ಯಾಗೂ CCTV ಅಂತೂ ಇಲ್ಲ. ಇಟ್ಸ್ ಓಕೆಪ್ಪ, ನಾನಿನ್ನ ನಂಬ್ತೀನಿ ಬಿಡು. ದೋಸ್ತ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳತ್ತಿದೆ? ಕರ್ಣ, ಹೈಯರ್ ಆಫೀಸರ್ಗಳಿಂದ ಪ್ರೆಷರ್ ಐತಿ, ಆದಷ್ಟು ಜಲ್ದಿ ಈ ಕೇಸ್ ಸಾಲ್ವ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಮಾಡೋಣ ಅಂದ್ರೆ ಮೊದಲಿದ್ದ ಆಫೀಸರ್ಗಳೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ರೆಡಿ ಮಾಡ್ಯಾರ. ಆದ್ರೆ ನನಗರೆ ಒಂದು ಚಿಕ್ಕ ಎವಿಡೆನ್ಸು ಸಿಗತ್ತಿಲ್ಲ. ಚರಣ್, ನೀನು ಕೇಳ್ತಿ ಅಂದ್ರೆ ನಾನೊಂದು ಸಜೆಷನ್ ಕೊಡ್ಲಿ? ಕೊಡು ಕರ್ಣ. ಈಗ ಕೊಲೆ ಆಗೈತಲ್ಲ, ಅವ ಯಾರು? ಈ ಕೊಲೆ ಆಗಿರೋನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಅವನ ಹೆಸರು ಕಿರಣ್ ಅಂತ. ಓಕೆ, ಕೇಳಿ, ಇಲ್ಲಿ ಯಾರ್ಯಾರನ್ನು ಸುಮ್ಮನೆ ಸಾಯಿಸಂಗಿಲ್ಲ. ನೀನು ಮೊದಲು ಅರ್ಥ ಮಾಡ್ಕೋಬೇಕಾಗಿದ್ದ, ಈ ಕೊಲೆ ಆದವನು ಮೊದಲು ಯಾವುದಾದ್ರೂ ತಪ್ಪು ಮಾಡಿದ್ನೋ ಇಲ್ಲೋ ಅನ್ನೋದನ್ನು ಅರ್ಥ ಆಯಿತು. ಅದ್ರ ಜೊತೆಗೆ ಅವ್ನ ಪಾಸ್ಟ್ ಏನಿತ್ತು ಅನ್ನೋದನ್ನು ತಿಳ್ಕೊ. ಆಗ ನೀನ ಆ ಕೊಲೆ ಆಗೋ ಕಾರಣ ಯಾರು ಅನ್ನೋದನ್ನು ಈಸಿಯಾಗಿ ಕಂಡುಹಿಡಿಬಹುದು. ಶ್ಯೂರ್ ಕರ್ಣ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ದೋಸ್ತ, ನಾ ಕಲ್ತಿದ್ದ ಇದಂತೆ, ನೀ ಇಷ್ಟೊದ್ದು ಇಂಗ್ಲೀಷ್ ಎಲ್ಲ ಮಾತಾಡಕ್ಕೆ ಹೋಗಬೇಡ. ನನ್ನ ದೋಸ್ತರು ಬೇರೆ ವೇಟ್ ಮಾಡ್ತಿರ್ತಾರೋ, ನಾನು ನಡೀತೇನೆ. ಹಾಂ ಸರಿ, ಹುಷಾರಾಗಿ ಹೋಗು. ಹಾಂ, ಬಾಯ್. ಇನ್ನೂ ಮಲ್ಕೊಂಡೆ ಅಲ್ಲೋ? ಅಲ್ಲಿ ಆ ಜಾಗದಾಗ ಮತ್ತೊಂದು ಮರ್ಡರ್ ಆಗೈತು.